लड़ाई पूरे हिंदुस्तान चीर कर आगे सराय बाजगो से टकरा कर इंशाअल्लाह खैरों की कानों में जाएगी तो कान फाड़ कर रख देगी इंशाअल्लाह। इस बात पर हम सब मेरी आवाज में आवाज मिलाकर एक जी लगाकर कहें लब्बैक या रसूल अल्लाह, लब्बैक या रसूल अल्लाह, लब्बैक या रसूल अल्लाह। हम अपने नबी के दीवाने, हम अपने नबी के, हम अपने नबी के, अपने नबी के इंशाअल्लाह जो मुद्दे आपके सामने ಅಖ್ತರಾಜ ಸರ್ಕಲ್ನಲ್ಲಿ ಸುನ್ನಿ ಕಮಿಟಿಯವರು ಅಂದರೆ ದಾವಣಗೆರೆ ಸುನ್ನಿ ಅಹ್ಲೆ ಸುನ್ನತ್ ಅವರು ಒಂದು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಇದರ ಉದ್ದೇಶ ಏನು? ಏನಂದರೆ ಒಬ್ಬಳು ಮುಂಬೈನಲ್ಲಿ ನಾಜಿಯಾ ಇಲಾಹಿ ಖಾನ್ ಅಂತ ಒಬ್ಬಳು ಪೈಗಂಬರ್ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಬಗ್ಗೆ, ಆಮೇಲೆ ಅಮ್ಮ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಾಲಾ ಅನ್ಹಾ ಅವ್ರ ಬಗ್ಗೆ ಅನಾಪ್ ಶನಾಪ್ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಇಡೀ ಹಿಂದೂಸ್ತಾನ್ನಲ್ಲಿ ಎಲ್ಲರಿಗೆ ನೋವುಂಟು ಆಗಿದ್ದಾವೆ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಈಗ ಡಿಪಾರ್ಟ್ಮೆಂಟಿಗೆ, ಆಮೇಲೆ ಇದು ಕರ್ನಾಟಕ ಗೌರ್ಮೆಂಟಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಇದು ಮನವಿ ಮಾಡಿದ್ದಾರೆ. ಅವರಿಗೆ ತಕ್ಷಣ ಅರೆಸ್ಟ್ ಆಗಬೇಕು. ನಮಗೆಲ್ಲರಿಗೆ ಅದು ನೋವಾಗಿತ್ತಲ್ಲ, ಅದ್ರ ಬಗ್ಗೆ ನೀವು ವಿಚಾರಿಸಬೇಕಂತ. ಸರಿ, ಸುಮಾರಾಗಿ 2 ದಿವಸದಿಂದ ಈ ಒಂದು ನಾಜಿಯಾ ಇಲಾಹಿ ಖಾನ್ ಎಂಬುವಳ ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರೇನೋ ಅಥವಾ ಕೊಳಚೆ ಪ್ರದೇಶದ ಒಂದು ಹೆಣ್ಣು, ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವುದೇ ಒಂದು ಜಾತಿ ಧರ್ಮದಲ್ಲಿ ಇಂಥ ಒಂದು ಇನ್ನೊಬ್ಬರ ಧರ್ಮವನ್ನು ನಿಂದಿಸುವುದು, ಒಬ್ಬರ ಧರ್ಮಗುರುಗಳನ್ನು ನಿಂದಿಸುವುದು, ಶಾಂತಿ ದೂತರಾಗಿದ್ದರ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮತ್ತು ಅವರ ಧರ್ಮಪತ್ನಿಯಾದ ನಮ್ಮ ಎಲ್ಲ ಇಸ್ಲಾಂ ಧರ್ಮದ ತಾಯಿಯಾದ ಅಮ್ಮ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ತಾಲಾ ಅನ್ಹಾ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಹೇಳಿರುವಂಥ ಈ ಒಂದು ಅಸಹ್ಯ ಹೆಣ್ಣಿನ ಕೃತ್ಯವನ್ನು ಖಂಡಿಸಿ ನಾವು ಮೊನ್ನೆ ಆಜಾದ್ ನಗರ ಸ್ಟೇಷನ್ ದಾವಣಗೆರೆ ಅಲ್ಲಿ ದೂರು ದಾಖಲಿಸಿ, ತದನಂತರ ನಿನ್ನೆ SP ನಮ್ಮ ದಾವಣಗೆರೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಎಲ್ಲ ನಮ್ಮ ಉಲ್ಮಾ ಅಹ್ಲೆ ಸುನ್ನತ್, ತಂಜೀಮ್ ಉಲ್ಮಾ ಅಹ್ಲೆ ಸುನ್ನತ್ ಮತ್ತು ಎಲ್ಲ ಮಸೂದಿ ಕಮಿಟಿಯ ಮತ್ತು ಎಲ್ಲ ಮುಸ್ಲಿಂ ಮುಖಂಡರು ಸೇರಿ ಹೋಗಿ ನಾವು ನಿನ್ನೆ ಮೆಮೊರಂಡಮ್ ಕೊಟ್ಟು ಅವರು ದೂರು ದಾಖಲಿಸಬೇಕಂತ ಒತ್ತಾಯಿಸಿ ಅವರು ಸಹ ನಮಗೆ ಸಹಮತ ನೀಡಿದ್ದಾರೆ. ಇವತ್ತೊಂದು ದಿವಸ ನಾವು ನಮ್ಮ ಯುವಕರನ್ನು ತಡೆ ಹಿಡಿಯಲಿಕ್ಕೋಸ್ಕರ ಮತ್ತು ಎಲ್ಲ ನಮ್ಮ ಉಲ್ಮಾ ಎಲ್ಲ ಸುನ್ನತ್, ತಂಜೀಮ್ ಉಲ್ ಸುನ್ನತ್ ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಅಖ್ತರಾಜ ಸರ್ಕಲ್ ದಾವಣಗೆರೆಯಲ್ಲಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರ ಒಂದು ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮ ಭಾರತದ ಸಂವಿಧಾನ ಮತ್ತು ನಮ್ಮ ಭಾರತ ದೇಶದಲ್ಲಿ ಇರುವಂಥ ಶಾಂತಿ ವ್ಯವಸ್ಥೆ ಕದಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಉಲ್ಮಾ ಮತ್ತು ಎಲ್ಲ ಮುಖಂಡರು ಸೇರಿ ನಾವೆಲ್ಲರೂ ಸಹಮತದಿಂದ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಇವತ್ತು ಮಾಡಿದ್ದೀವಿ. ಆದರೆ ನಾವು ನಮ್ಮ ಜೀವನದಲ್ಲಿ ನಾವು ಅತಿಯಾದ ಪ್ರೀತಿಯಿಂದ ನೋಡುವಂಥ ವಸ್ತು, ನಮ್ಮ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸುವ ವಸ್ತು ಯಾವುದರ ಇದ್ದರನ್ನು ಬೇರೆಯವರು ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಅದರ ವಿರುದ್ಧ ನಾವು ಇನ್ನೊಂದು ಸಲ ಇನ್ನು ಮುಂದೆ ಯಾವುದೇ ಆಗಲಿ, ಯಾವುದೇ ಸಂಘಟನೆ, ಯಾವುದೇ ಹೆಣ್ಣಾಗಲಿ, ಯಾವುದೇ ಗಂಡಾಗಲಿ, ಇನ್ನು ಮುಂದೆ ನಮ್ಮ ಇಸ್ಲಾಂ ಧರ್ಮದ ಮತ್ತು ನಮ್ಮ ಪೈಗಂಬರ್ ವಿರೋಧ, ನಮ್ಮ ಕುರಾನ್ ವಿರುದ್ಧ ಯಾರೇ ಹೇಳಿದರೂ ಸಹ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ನಾವು 2026ರವರೆಗೂ ನಾವು ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ಕುರಾನ್ನಲ್ಲಿ ಬೋಧಿಸಿರುವಂಥ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಾವು ಇಲ್ಲಿವರೆಗೂ ಸಹನೆಯಿಂದ, ತಾಳ್ಮೆಯಿಂದ ನಾವು ಇದ್ದೀವಿ. ಇನ್ನು ಮುಂದೆ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಾರದು ಅಂತ ನಮ್ಮ ಭಾರತ ದೇಶದ ಕಾನೂನು ಮತ್ತು ಸರ್ಕಾರದ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ. ಇನ್ನು ಮುಂದೆ ನಾವು ಇದನ್ನು ಸಹಿಸಲು ಸಾಧ್ಯವಿಲ್ಲ. ನಮ್ಮ ಪೈಗಂಬರ್ ಅವರ ಮರುವಾದೆ ನಮ್ಮ ಜೀವಕ್ಕಿಂತ ಜಾಸ್ತಿ ನಾವು ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ತೀವಿ. ಹಾಗಾಗಿ ಈ ಒಂದು ವಿಚಾರವಾಗಿ ನಮ್ಮ ಭಾರತದ ಮುಸ್ಲಿಂ ಬಾಂಧವರಲ್ಲಿ ನಾವು ಯಾವುದೇ ಕಾರಣಕ್ಕೂ 20 ಕೋಟಿ ಇದ್ದಾವೆ, 30 ಕೋಟಿ ಇದ್ದಾವೋ, ಅವರ ಒಂದು ಪ್ರೀತಿಗೋಸ್ಕರ ಇವರಷ್ಟು ತನ್ನ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೂ ಸಿದ್ಧವಿರ್ತೀವಿ. ಇದು ಎಚ್ಚರಿಕೆ ಗಂಟೆ ಅಂತ ಒಂದು ಮನಗಂಡು ಇನ್ನು ಮುಂದೆ ಆ ಹೇಡಿ ಹೆಣ್ಣು ಮಗಳ ಇದು ಗಲೀಜು ಕೃತ್ಯ ಮಾಡಿದಂಥ ಹೆಣ್ಣನ್ನು ಬಂಧಿಸಬೇಕು. ಕಾನೂನು ರೀತಿಯವರಿಗೂ ನಮ್ಮ ಭಾವನೆಗೆ ಧಕ್ಕೆ ತರಿಸುವಂಥ ಕೆಲಸ ಮಾಡಿದ್ದಾಳೆ ಆ ಹೆಣ್ಣು ಮಗಳಿಗೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಯಾರಾದರೂ ಕರೆದು FIR ಮಾಡೋಕ್ಕಾಗಲಿ, ಅಕಸ್ಮಾತ್ ಇಲ್ಲಿ ಏನಾದರೂ ಕರೆಸಿ ಅವರಿಗೆ ಏನಾದರೂ ಮೆಮೊರಂಡಮ್ ಕೊಟ್ಟರೆ ಬರೀ ನೀವೇ ಅಷ್ಟೇ ಪ್ರತಿಭಟನೆ ಮಾಡಿ? ನಾವು ನಿನ್ನೆ ಹೋಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮೆಮೊರಂಡಮನ್ನು ಕೊಟ್ಟಿದ್ದೇವೆ. ಇವತ್ತು ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಿಸಿದೆ ಅಂತ ಹೇಳಿದ್ರೆ, ಇದು ಎಲ್ಲ ಜನರಿಗೆ ಗೊತ್ತಾಗಬೇಕು. ಒಬ್ಬಳು ಆ ಬೊಂಬೈಯಲ್ಲಿ ನಾಜಿಯಾ ಇಲಾಹಿ ಖಾನ್ ಅಂತ ಹೇಳುವಂತಹ ಅವಳು
ಯಾವುದೋ ಒಂದು ರಾಷ್ಟ್ರೀಯ ಪಕ್ಷದ ಮೋರ್ಚಾ ಅಲ್ಪಸಂಖ್ಯಾತ ನಾಯಕಿ ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಾಗಬೇಕು. ಇವಳನ್ನು ಯಾರೋ ಬೆಳೆಸ್ತಾ ಇದ್ದಾರೆ, ಇವರಿಗೆ ಯಾರೋ ಹೇಳಿಕೊಡ್ತಾ ಇದ್ದಾರೆ, ನೀನು ಇಂಥ ಕೆಲಸ ಮಾಡಬೇಕು. ಯಾಕಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇಂಥದ್ದಕ್ಕೆ ಮುಸಲ್ಮಾನರನ್ನು ವಿರೋಧ ಮಾಡಿ ನಮ್ಮ ಪಕ್ಷವನ್ನು ಬೆಳೆಸಬೇಕು, ಜನರನ್ನು ಅದರ ಹಿಂದೆ ತರಬೇಕು ಎಂಬಂತಹ ಯಾವುದೋ ಒಂದು ಹಿಂದಿನಂತಹ ಅಜೆಂಡಾದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಾವೆಲ್ಲರಿಗೆ ಹೇಳುವುದಿಷ್ಟೇ, ಪ್ರವಾದಿಯವರ ಕಾಲದಿಂದಲೇ ಕೆಲವು ಜನರು ಈ ಥರದಲ್ಲಿ ಬೆಳೀಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಆದರೆ ಲೋಕದಲ್ಲಿ ಬೆಳೆದ ಚರಿತ್ರೆ ಇಲ್ಲ. ಅವರು ಮಣ್ಣಿನ ಪಾತಾಳಕ್ಕೆ ಹೋಗಿದ್ದೇ ನಮಗೆ ಚರಿತ್ರೆ ಇರುವುದು. ಇದೊಂದು ಈ ಹೇಡಿತನದ ಈ ಹೇಡಿ ಹೆಣ್ಣು, ಅವಳ ಹೆಸರು ಹೇಳಬೇಕಂತಿಲ್ಲ, ಆ ಹೇಡಿ ಅವಳು ಬಾಯಿಗೆ ಬಂದದ್ದನ್ನು ಬೊಗಳಿದ್ದಾರೆ. ಪ್ರವಾದಿಯವರ ಪತ್ನಿಯಾದಂಥ ಆಯಿಷಾ ಸಿದ್ದಿಕ್ ರಲಿಯಲ್ಲಾಹು ಅನ್ಹರವರ ಮದುವೆಯ ಪ್ರಾಯದ ಬಗ್ಗೆ, ಅಂದರೆ 1400 ವರ್ಷದ ಹಿಂದೆ ಅವತ್ತಿನ ಜನರ ಆರೋಗ್ಯ ಸ್ಥಿತಿ ಹೇಗಿತ್ತೋ, ದೈಹಿಕ ಸ್ಥಿತಿ ಹೇಗಿತ್ತೋ ಎಂಬ ಇತಿಹಾಸ ಏನೂ ಗೊತ್ತಿಲ್ಲದೆ ಈ 2026ರಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಮಾತ್ರ ಅವಳು ಮನಗಂಡು ಅವಳ ಬಾಯಿಯಲ್ಲಿ ಬೊಗಳು ಬಿಟ್ಟಿದ್ದಾಳೆ. ಅಂತ ಅವಳಿಗೆ ಇಲ್ಲಿನ ಕಾನೂನಿನ ಅಡಿಯಲ್ಲಿ, ನಾವು ಸಂವಿಧಾನವನ್ನು ಗೌರವಿಸುವ ವ್ಯಕ್ತಿಗಳು, ಕಾನೂನಿನ ಅಡಿಯಲ್ಲಿ ಅವಳಿಗೆ ಶಿಕ್ಷೆಯಾಗಬೇಕು. ಅಂತಹ ಹೇಡಿಗಳು ಇನ್ನೂ ದೇಶದಲ್ಲಿ ಬೆಳೆದು ಬರಬಾರ್ದು. ಈ ದೇಶ ಭಾರತ ಅಂತ ಹೇಳಿದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಎಲ್ಲರೂ ಒಟ್ಟಾಗಿ ಸಹೋದರತೆಯಿಂದಲೇ ಬೆಳೆದು ಬಂದಂತಹ ದೇಶವಾಗಿದೆ. ಈ ದೇಶದಲ್ಲಿ ಇತ್ತೀಚೆಗೆ ವಿಷ ಬೀಜವನ್ನು ಹಾಕಲಿಕ್ಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಬರಬಾರ್ದು ಅಂತ ಮಾತ್ರ ಈ ಸರ್ಕಲ್ನಲ್ಲಿ ನಾವು ಇಷ್ಟೊಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಮಾಡಿದ್ದೇವೆ. ಇದು ಮುಂದೆಯೂ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ದೇಶ ಅದು ನಮಗೆ ಭಾಳಷ್ಟು ಮುಖ್ಯವಾದದ್ದು. ಈ ದೇಶದ ಸಂವಿಧಾನ ಅಂತ ಹೇಳಿದರೆ ಕುರ್ಆನು ಬಿಟ್ಟರೆ ನಾವು ಗೌರವಿಸುವ ಒಂದು ವಸ್ತು ಅದು ಈ ದೇಶದ ಸಂವಿಧಾನ ಆಗಿದೆ. ಯಾಕಂತ ಹೇಳಿದ್ರೆ ಭಾರತದ ಸಂವಿಧಾನ ಇರುವುದರಿಂದಲೇ ಇಲ್ಲಿ ನಮಗೆಲ್ಲರಿಗೂ, ಎಲ್ಲ ಧರ್ಮದವರಿಗೂ ಬಾಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವಾಗಲೂ ಇಸ್ಲಾಂ ಧರ್ಮ ಇನ್ನೊಂದು ಧರ್ಮದ ವಕ್ತಾರರನ್ನು ನೀವು ನಿಂದಿಸಿ ಅಂತ ಕುರಾನ್ನಲ್ಲಿ ಎಲ್ಲೂ ಹೇಳಿಲ್ಲ. ಬದಲು ನಿಂದಿಸಬಾರ್ದು, ಅವರವರ ಧರ್ಮದ ವಕ್ತಾರಿಗಳಿಗೆ ಅದರ ಗೌರವವನ್ನು ಕೊಡ್ರಿ ಎಂಬುದನ್ನೇ ಇಸ್ಲಾಂ ನಮಗೆ ಹೇಳಿಕೊಟ್ಟಿದೆ. ಗೊತ್ತಿಲ್ಲದವರು ಧರ್ಮದ ವಿರುದ್ಧ ಈ ರೀತಿಯಲ್ಲಿ ಮಾಡುವಾಗ ಧರ್ಮ ಗೊತ್ತಿದ್ದವರು ಜನರಿಗೆ ಅದನ್ನು ಹೇಳಿಕೊಡಬೇಕಾದ ಅಗತ್ಯ ಇದೆ. ಆದುದರಿಂದ ಮಾತ್ರ ದಾವಣಗೆರೆಯ ಪ್ರತಿಯೊಂದು ಮಸೀದಿಯ ನಾಯಕತ್ವವನ್ನು ಕೊಡುವಂತಹ ಉಲಮಾ ಶಿರೋಮಣಿಗಳು ಇವತ್ತು ಸ್ಟೇಜಿನಲ್ಲಿ ನಿಂತು ಜವಾಬ್ದಾರಿಯುತವಾಗಿ ಈ ಒಂದು ವಿಷಯವನ್ನು ಜನರ ಮುಂದೆ ಹೇಳಿದ್ದಾರೆ, ಮುಂದೆಯೂ ಹೇಳುತ್ತಿದ್ದಾರೆ. ಇದು ನಮ್ಮೆಲ್ಲರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಇರುವ आगे सुनाए बाज़ से टकरा कर इंशाअल्लाह खैरों के कानों में जाएगी तो कान फाड़ कर रख देगी इंशाअल्लाह अज़ीज़। मैं जो जी अमानुल्लाह साहब तुबला और उसके बाद हमारे शरीफ साहब और शफी साहब और तंजीम उलमा अहले सुन्नत के जुमला उलमा और यहाँ पर मिलाद कमेटी के जुमला जिम्मेदारान और दीगर हमारे दीन शहर यहाँ सब लोग मौजूद हैं। मैं इन तमाम की मौजूदगी में मैं अर्ज करना चाहूँगा के जरिए से हमारा नौजवान नशे का मंशियात का इस्तेमाल कर रहा है और ये जिनाकारियों के